ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆ ಸಭೆ ಮುಂದಿನ ವಾರಕ್ಕೆ ಮುಂದೂಡಿಕೆಯಾಗಿದೆ. ದೆಹಲಿಯಲ್ಲಿ ಖರ್ಗೆ ಅಲಭ್ಯತೆ ಹಿನ್ನೆಲೆಯಲ್ಲಿ ಈ ವಾರ ಕ್ಯಾಬಿನೆಟ್ ವಿಸ್ತರಣೆ ಇಲ್ಲ. ದಿಢೀರ್ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ತಾತ್ಕಾಲಿಕವಾಗಿ ಸಂಪುಟ ವಿಸ್ತರಣೆ ಮುಂದೂಡಿದೆ ಅಂತ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆ ಬಂದ ಕೂಡಲೇ ನಾವು ದೆಹಲಿಗೆ ಬರ್ತೀವಿ. ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆಯ ಸಭೆ ಮುಂದಿನ ವಾರಕ್ಕೆ ಮುಂದೂಡಿಕೆಯಾಗಿದೆ. ಈ ವಾರವೇ ಫೈನಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ದಿಢೀರ್ ಬೆಳವಣಿಗೆಯಲ್ಲಿ ಈಗ ಮುಂದೂಡಿಕೆಯಾಗಿದೆ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ತಾತ್ಕಾಲಿಕ ಅಂದರೆ ಏನು, ಒಂದು ವಾರ, 2 ವಾರ? ತಾತ್ಕಾಲಿಕ ಅಂದರೆ 1 ವಾರ 2 ವಾರ ಅಲ್ಲ, 2 ವರ್ಷ ಅನ್ನಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ, ತಿಳಿಸ್ತೀವಿ. ಇನ್ನೊಂದು ಸುತ್ತು ಕರೆದ್ರು. ಒಂದು ಸಲ ಕರೆದಾಗ ನಾವು ಇನ್ನೊಂದು ದಿನಾಂಕದಿಂದ ಬರ್ತೀವಿ. ಈಗ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವ್ರನ್ನ ತಾವು ಭೇಟಿಯಾಗಿದ್ದು? ಎಲ್ಲರೂ ಭೇಟಿ ಆಗೋಯ್ತು. ಮುಂದಿನ ದಿನಾಂಕ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಬರ್ತೀವಿ. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತಿನ ಮಧ್ಯೆ ಖರ್ಗೆ ಬೆಂಗಳೂರಿಗೆ ಹೊರಟಿದ್ದಾರೆ. ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಯಂಕಾಲ 6:30 ಸಮಯದಲ್ಲಿ ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆ ಬರ್ತಾರೆ. ತುರ್ತು ಕಾರಣದಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಬೆಂಗಳೂರಿಗೆ ಹೊರಟ ಹಿನ್ನೆಲೆ ದೆಹಲಿಯಲ್ಲಿ ಯಾವುದೇ ಸಭೆ ಇರೋದಿಲ್ಲ. ಕೌಟುಂಬಿಕ ಕಾರಣದಿಂದ ದಿಢೀರಂತ ಬೆಂಗಳೂರಿಗೆ ಖರ್ಗೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಇದೆ. ಈ ವಾರ ಸಂಪುಟ ವಿಸ್ತರಣೆ ಆಲ್ಮೋಸ್ಟ್ ಫೈನಲ್ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಕೌಟುಂಬಿಕ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ದಿಢೀರಂತ ಬೆಂಗಳೂರಿಗೆ ಹೊರಟು ನಿಂತಿರೋದ್ರಿಂದ ಎಲ್ಲವೂ ಪೋಸ್ಟ್ಪೋನ್. ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಸಂಪುಟ ವಿಸ್ತರಣೆಗೆ. ಮುಂದಿನ ವಾರ ಇದರ ಬಗ್ಗೆ ಬೆಳವಣಿಗೆಗಳು ನಡೆಯೋ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಸಂಪುಟ ವಿಸ್ತರಣೆ ಕಸರತ್ತಿನ ಮಧ್ಯೆ ಖರ್ಗೆ ಅವರು ಬೆಂಗಳೂರಿಗೆ ಹೊರಟಿರೋದ್ರಿಂದ ಎಲ್ಲದಕ್ಕೂ ಅಲ್ಪ ವಿರಾಮ. ಸಂಜೆ 6:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ತುರ್ತು ಕಾರಣ ಅಂತ ಹೇಳ್ತಿದ್ದಾರೆ. ಕೌಟುಂಬಿಕ ಕಾರಣದ ಹಿನ್ನೆಲೆಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ. ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗಿರೋದ್ರಿಂದ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಗೆ ನಿರಾಸೆ. 20 ಸ್ಥಾನ ಇದೆ, ಅದರಲ್ಲಿ 18 ತುಂಬುತ್ತಾರೆ. ಆದರೆ ನಿರೀಕ್ಷೆಗಳಿದ್ದಿದ್ದು 40ಕ್ಕೂ ಹೆಚ್ಚು ಶಾಸಕರಿಗೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿದ್ದವರಿಗೂ ನಿರಾಸೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಆಕಾಂಕ್ಷಿಗಳಿಗೂ ನಿರಾಸೆ. ಹೆಂಗಾದ್ರೂ ಮಾಡಿ ಅಂತೂ ಇಂತೂ ಈಗ ಸಂಪುಟ ವಿಸ್ತರಣೆ ಮಾತುಕತೆ ಆರಂಭ ಆಗಿದೆ. ನಮಗೆ ಸಚಿವ ಸ್ಥಾನ, ನಮಗೆ ನಿಗಮ ಮಂಡಳಿ ಸ್ಥಾನ ಅಂತ ನಿರೀಕ್ಷೆ ಮಾಡಿಕೊಂಡು ಯಾರು ಕೂತಿದ್ದಾರೋ ಅವರಿಗೆ ಸದ್ಯಕ್ಕೆ ಸಿಹಿ ಸುದ್ದಿ ಸಿಕ್ಕಿಲ್ಲ. ಯಾಕಂದ್ರೆ ಸಂಪುಟ ವಿಸ್ತರಣೆಯ ಸಭೆ ಮುಂದೂಡಿಕೆಯಾಗಿದೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಹೊರಟಿರೋದ್ರಿಂದ ಸದ್ಯಕ್ಕೆ ಯಾವುದೇ ಚರ್ಚೆ ನಡೆಯೋದಿಲ್ಲ. ಫೈನಲ್ ಅಂತೂ ಆಗೋದೇ ಇಲ್ಲ. ಮುಂದಿನ ವಾರದವರೆಗೆ ಕಾಯಬೇಕಾಗುತ್ತೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ದೆಹಲಿ ಮಂಜು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, 40ಕ್ಕೂ ಹೆಚ್ಚು ಜನ ಶಾಸಕರ ನಿರೀಕ್ಷೆ ಇಟ್ಕೊಂಡಿದ್ರು ಈ ವಾರದಲ್ಲಿ ನಾವು ಶಾಸಕರಾಗ್ತೀವಿ, ನಿಗಮ ಮಂಡಳಿ ಅಧ್ಯಕ್ಷರಾಗ್ತೀವಿ ಅಂತ. ಆದ್ರೆ ಆ ಎಲ್ಲ ನಿರೀಕ್ಷೆಗಳಿಗೂ ಇವಾಗ
ಅಲ್ಪ ವಿರಾಮ ಸಿಕ್ಕಿದೆ. ಎಐಸಿಸಿ ಅಧ್ಯಕ್ಷರು ದಿಢೀರಂತ ಬೆಂಗಳೂರಿಗೆ ಹೊರಟಿದ್ದಾರೆ. ಏನ್ ಕಾರಣ, ಏನಾಗಿದೆ? ಭಾವನಾ, ತುರ್ತು ಕಾರ್ಯದ ನಿಮಿತ್ತ ಹೊರಟಿರುವಂಥದ್ದು ಇದೇ. ಅಂದರೆ ಇವಾಗ ಸಭೆ ಸೇರೋಣ ಅನ್ನುವಂಥ ಹೊತ್ತಲ್ಲೇ ಇಂಥದ್ದೊಂದು ಅವರಿಗೆ ಒಂದು ತುರ್ತು ಕಾರ್ಯ ಇದೆ, ಹಾಗಾಗಿ ವೈಯಕ್ತಿಕವಾಗಿ ಹೋಗಬೇಕಾಗುತ್ತೆ ಅನ್ನುವಂಥ ಒಂದು ಮೆಸೇಜನ್ನು ರಾಹುಲ್ ಗಾಂಧಿ ಅವರಿಗೆ ಪಾಸ್ ಆಯಿತು. ಅವರು ಈ ನಿರ್ಣಯವನ್ನು, ಅಂದರೆ ಎಲ್ಲ ನಾಯಕರು ಇಲ್ಲೇ ಇದ್ದರು, ಅಂದರೆ ಅರ್ಜೆಂಟಾಗಿ ಇಲ್ಲೆಲ್ಲರೂ ಕೂಡ ಬನ್ನಿ ಜನಪತ್ಗೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಟ್ಟ ಕೂಡಲೇ ಎಲ್ಲ ನಾಯಕರು ಕೂಡ ಅಲ್ಲಿ ಹೋದರು. ಆಗ ಅನೌಪಚಾರಿಕವಾಗಿ ಒಂದಷ್ಟು ಮಾತುಕತೆ ನಡೆದು ಅಂತಿಮವಾಗಿ ಅವರು ಹೇಳಿದ್ದು, ಈ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಕರ್ನಾಟಕದ ಕುರಿತಾಗಿ ಚರ್ಚೆ, ತೀರ್ಮಾನ ಅಥವಾ ಮತ್ತೊಂದು ಇವ್ಯಾವುದೂ ಕೂಡ ಆಗೋದು ಬೇಡ, ಅವರು ಇಲ್ಲಿ ಅನುಪಸ್ಥಿತಿಯಲ್ಲಿ ಇದು ಯಾವುದು ಕೂಡ ನಡೆಯೋದು ಬೇಡ ಅನ್ನುವಂಥದ್ದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದಕ್ಕೆ ಎಲ್ಲ ನಾಯಕರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದರು. ಆದರೆ ಔಪಚಾರಿಕವಾಗಿ ಒಂದು ಔಟ್ಲೇ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಇಬ್ಬರೂ ನಾಯಕರ ಜೊತೆ ನಡೆದಿದೆ. PCC ಅಧ್ಯಕ್ಷರು ಕೂಡ ರಾಹುಲ್ ಗಾಂಧಿ ಅವರ ಸಭೆ, ಅಂದರೆ ಕರೆದಂಥ ಸಭೆಯಲ್ಲಿ ಇದ್ದರು. ಅಲ್ಲೂ ಕೂಡ ಮಾತುಕತೆ ನಡೆಯುವಂಥದ್ದು, ಅಂದರೆ ಇದರ ಕುರಿತಾಗಿ ಏನು ಮಾಡಬೇಕು ಅದೆಲ್ಲವೂ ಕೂಡ ಮಾತುಕತೆ ನಡೆದಿಲ್ಲ. ಉಳಿದಂತೆ ಅಲ್ಲಿ ಚರ್ಚೆ ಆಗಿದ್ದೇನೆಂದರೆ ಖರ್ಗೆ ಅವರು ಇಲ್ಲದೆ ನಾವು ಕರ್ನಾಟಕದ ಕುರಿತಾಗಿ ಚರ್ಚೆ ಮಾಡೋದು ಬೇಡ ಅನ್ನುವಂಥ ಅನಿಸಿಕೆಯನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿದ ಕಾರಣಕ್ಕೋಸ್ಕರ ಅದು ಉಭಯ ಕುಶಲೋಪರಿಯಲ್ಲಿ ಆ ಸಭೆ ಮುಗೀತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಈಗ ಏನು ಚರ್ಚೆ ಆಗಿದೆ ಜನರಲ್ ಸೆಕ್ರೆಟರಿಗಳ ಜೊತೆ, ಅದು ವೇಣುಗೋಪಾಲ್ ಅವರು ಇರ್ಬೋದು, ನಮ್ಮ ಕರ್ನಾಟಕ ಇನ್ಚಾರ್ಜ್ ಆಗಿರುವಂತಹ ಸುರ್ಜೇವಾಲಾ ಅವ್ರ ಜೊತೆ ಇರ್ಬೋದು, ಈ ಚರ್ಚೆಗಳು ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ಮಾತ್ರ ಅಲ್ಲಿ ಮುಟ್ಟಿಸಲಾಗಿದೆ. ಇಬ್ಬರ ಜೊತೆಯೂ ಕೂಡ 1-to-1 ಆಗಿರುವಂಥದ್ದು. KC ವೇಣುಗೋಪಾಲ್ ಅವರ ಜೊತೆ ಸಿದ್ದರಾಮಯ್ಯ ಅವ್ರದ್ದು 1-to-1 ಆಗಬೇಕಾಗಿತ್ತು, ಆದರೆ ರಾಹುಲ್ ಗಾಂಧಿ ಕರೆದ್ರು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋದರು. ಮತ್ತು ಸುರ್ಜೇವಾಲಾ ಅವರು ಈ ಕಡೆ ಸಿದ್ದರಾಮಯ್ಯ ಅವ್ರ ಜೊತೆ 1-to-1, ಆ ಕಡೆ DK ಶಿವಕುಮಾರ್ ಅವ್ರ ಜೊತೆ 1-to-1 ಮಾಡಿದ್ದಾರೆ. ಮತ್ತು DK ಶಿವಕುಮಾರ್, KC ವೇಣುಗೋಪಾಲ್ 1-to-1 ಆಗಿದೆ. ಏನು ಮಾಡಬೇಕು, ಹೇಗೆ ಇರಬೇಕು ಸಂಪುಟ ಈಗ ವಿಸ್ತರಣೆ ಅನ್ನುವಂಥದ್ದು ಇಬ್ಬರು ಜನರಲ್ ಸೆಕ್ರೆಟರಿಗೂ ಚರ್ಚೆ ಆಗಿದೆ. ಅಂತಿಮವಾಗಿ ಇನ್ನೇನು ಕಾಲ್ ತಗೋಬೇಕು ಅನ್ನುವಂಥ ಹೊತ್ತಲ್ಲಿ ಖರ್ಗೆ ಅವರಿಂದ ಒಂದು ಮಾಹಿತಿ ಕಮ್ಯುನಿಕೇಟ್ ಆಯಿತು, ಹಾಗಾಗಿ ಅದು ಪೋಸ್ಟ್ಪೋನ್ ಆಯಿತು. ಭಾವನಾ, ಏನು ಚರ್ಚೆ ಆಯ್ತು? ಯಾರ್ಯಾರ ಹೆಸರುಗಳು ಪ್ರಸ್ತಾಪ ಆದವು? ಅಂದ್ರೆ ಈಗ ಮುಂದೂಡಿಕೆ ಆಗೋದಕ್ಕೆ ಮುಂಚೆ ಅಂತೂ ಒಂದು ಹಂತದ ಚರ್ಚೆ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಏನ್ ಚರ್ಚೆ ಆಯ್ತು? ಯಾರ್ಯಾರ ಹೆಸರುಗಳು ಮೇನ್ ಆಗಿ ಚರ್ಚೆ ಆದವು? ಈಗ ಉಳಿದಿರುವಂಥದ್ದು ಪ್ರಮುಖವಾಗಿ ತೀರ್ಮಾನ ಆಗಬೇಕಾಗಿರುವಂಥದ್ದು 2 ಪ್ರಶ್ನೆ ಇದೆ. ಯಾಕಂದರೆ ಈಗ ಪೂರ್ತಿಯಾಗಿ ಒಮ್ಮೆಲೆ ಅಂದರೆ 20 ಸ್ಥಾನಗಳನ್ನು ಈಗಲೇ ತುಂಬಬೇಕಾ ಅಥವಾ ಖಾಲಿ ಬಿಡಬೇಕಾ, ಆ ವಿಚಾರವಾಗಿ ತೀರ್ಮಾನ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೇಕಾಗಿದೆ. ಕೆಲವರು ಈ ಪೂರ್ತಿಯಾಗಿ ತುಂಬೋಣ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಕೂಡ ಪೂರ್ತಿಯಾಗಿ ತುಂಬೋಣ ಅನ್ನುವಂಥ ಅಭಿಪ್ರಾಯ ಈ ಹಿಂದೆ ವ್ಯಕ್ತ ಆಗಿತ್ತು, ಆದರೆ ನಾಯಕರನ್ನು ಕೂರಿಸಿಕೊಂಡು ಆ ಮಾತು ಹೇಳಿರಲಿಲ್ಲ. ಆದರೆ ಅದನ್ನು ಕೆಲವು ಸಂದರ್ಭಗಳನ್ನು ನಿಭಾಯಿಸಲಿಕ್ಕೋಸ್ಕರ CM ಅವರು ಯಾವಾಗಲೂ ಕೂಡ 1-2 ಸ್ಥಾನ ಖಾಲಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಅಸಮಾಧಾನ ದಿಢೀರ್ ಸ್ಫೋಟಗೊಳ್ಳುತ್ತೆ ಶಾಸಕರ ನಡುವೆ, ಅಥವಾ ಏನು ಹುದ್ದೆ ಸಿಗಲಿಲ್ಲ, ಮಂತ್ರಿ ಆಕಾಂಕ್ಷಿಗಳಿದ್ದರು. ಸೊ ಇಂಥವೆಲ್ಲವೂ ಕೂಡ ಅಸಮಾಧಾನಗಳ ಸ್ಫೋಟಗೊಂಡಂಥ ಸಂದರ್ಭದಲ್ಲಿ ಅವರನ್ನು ತಣಿಸಲು 1-2 ಖಾಲಿ ಇಟ್ಕೊಳ್ಳುವಂಥದ್ದು ಸಹಜ. ಹಾಗಾಗಿ ಈ CM ಏನು ಅದರ ಬಗ್ಗೆ ಅನ್ನುವಂಥದ್ದು ಈ ತನಕವೂ ಕೂಡ ಹೊರಗಡೆ ಬಂದಿಲ್ಲ, ಆದರೆ ನಾಯಕರ ಕುರಿತು ಚರ್ಚೆ ಆಗಿದೆ. ಇನ್ನು ಉಳಿದಂತೆ ಇಬ್ಬರೂ ನಾಯಕರು ಅವರದ್ದೇ ಆದಂಥ ತಮ್ಮ ಒಂದು ಲೀಸ್ಟನ್ನು ತಂದಿದ್ರು. ಆ ಲೀಸ್ಟನ್ನು ಅವ್ರಿಗೆ ಇಬ್ಬರು ಜನರಲ್ ಸೆಕ್ರೆಟರಿಗಳಿಗೆ ಕೊಟ್ಟಿದ್ದಾರೆ. ಯಾರು ಯಾಕೆ ಅನ್ನುವಂತಹ ಒಂದು ಸಣ್ಣ ವಿವರಣೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇವರಿಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು. 2 ಲೀಸ್ಟ್ಗಳನ್ನು ತೆಗೆದುಕೊಂಡಿದ್ದಾರೆ ನಾಯಕರು, ಆದರೆ ಅದು ಕಂಪೈಲ್ ಮಾಡಿ ಯಾಕೆ ಕೊಡಬೇಕು ಅನ್ನುವಂಥದ್ದು ತೀರ್ಮಾನ ಆಗುತ್ತೆ. ಅದರ ಜೊತೆಗೆ ಯಾವ ಮಂತ್ರಿ ಶಾಸಕರ ಹೆಸರಿಗೆ ಇಬ್ಬರ ನಾಯಕರ ಸಹಮತ ಇದೆಯೋ ಅವು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೆಲವು ಹೆಸರುಗಳಿಗೆ ಒಂದು ಕಡೆ ಅಲ್ಲ, ಈ ಕಡೆ ಎಸ್ ಅಂದರೆ ಇನ್ನೊಂದು ಕಡೆ ಆಕ್ಷೇಪವೂ ಕೂಡ ವ್ಯಕ್ತ ಆಗಿರುವಂಥದ್ದು. ಸೊ ಅದನ್ನು ತೀರ್ಮಾನ ರಾಹುಲ್ ಗಾಂಧಿ ಕೈಗೊಳ್ತಾರೆ ಅನ್ನುವಂಥ ಮಾಹಿತಿ ರವಾನಿಸಿದ್ದಾರೆ. ಆದರೆ ಇಬ್ಬರೂ ನಾಯಕರು ತಮ್ಮ ತಮ್ಮ ಲೀಸ್ಟನ್ನು ಕೊಟ್ಟಿದ್ದಾರೆ. ಯಾರು ಏನು ಅನ್ನುವಂಥದ್ದನ್ನು ಇಲ್ಲಿವರೆಗೂ ಅವರು ಬಹಿರಂಗಗೊಳಿಸ್ತಾ ಇಲ್ಲ. ಅವರದ್ದೇ ಯಾರು ತಂಡ ಇದೆ ಅದನ್ನು ಪೂರ್ತಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.